ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ಫೈನಲ್ ವಿಡಿಯೋ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಾವು ನಿಮಗೆ ಯಾವುದೇ ರೀತಿಯ ಸ್ಟ್ರಾಟಜೀಸ್ ಅನ್ನ ಓಕೆ ಹೇಳ್ಕೊಡ್ತಿಲ್ಲ. ರೀಸನ್ ಇಸ್ ವೆರಿ ಸಿಂಪಲ್. ನಿಮಗೆ ಬೇಸಿಕ್ ಫಂಡಮೆಂಟಲ್ಸ್ ಏನಿರುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೀವು ಬೇಸಿಕಲಿ ಏನೇನ್ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿದೆಯೋ ಅದೆಲ್ಲವನ್ನ ಕಲಿತಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಇದ್ರ ಜೊತೆಗೆ ಸ್ವಲ್ಪ ಡಿಸಿಪ್ಲಿನ್ ಅನ್ನೋದು ನೀವು ಇಟ್ಕೊಂಡಿದ್ರಿ ಅಂದ್ರೆ ದಟ್ ಈಸ್ ಎನಫ್ ಅನ್ನೋದನ್ನ ನಾನು ಪರ್ಸನಲಿ ಬಿಲೀವ್ ಮಾಡ್ತೀನಿ. ಜೊತೆಗೆ ನೀವು ಇಲ್ಲೇನ್ ಕಲ್ತಿದ್ದೀರಾ ಅದ್ರ ಜೊತೆ ನೀವು ಏನ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು ಅನ್ನೋದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ನಿಮ್ಮ ಹತ್ರ ಏನ್ ಟೈಮ್ ಇದೆ, ನಿಮ್ಮ ಹತ್ರ ಏನ್ ಫಂಡ್ ಇದೆ, ಯಾವ ತರ ನಿಮ್ಮ ರಿಸ್ಕ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಕಾರ್ಡಿಂಗ್ಲಿ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿಯ ಸ್ಟ್ರಾಟಜೀಸ್ ಅನ್ನ ಹೇಳ್ಕೊಡ್ತಾ ಇಲ್ಲ. ಸೊ ನಿಮಗೆ ನಮ್ಮ ಸ್ಟ್ರಾಟಜೀಸ್ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿದೆ. ಸೊ ಅದಕ್ಕೆ ನಿಮ್ಮ ಟ್ರೇಡಿಂಗ್ ಕನ್ಸಲ್ಟೆಂಟ್ ಅಥವಾ ಕೋಆರ್ಡಿನೇಟರ್ ಯಾರು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ಅವ್ರ ಹತ್ರ ಮಾತಾಡಿ, ದೇ ವಿಲ್ ಗಿವ್ ಯು ದ ಬೆಸ್ಟ್ ಸಪೋರ್ಟ್ ಪಾಸಿಬಲ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ನಮ್ದು ಏನ್ ವೆಬಿನಾರ್ಸ್ ಆಗುತ್ತೆ ಸೊ ಅದರಲ್ಲಿ ಅಟೆಂಡ್ ಮಾಡಿ, ಸೊ ದಟ್ ನಿಮಗೆ ಅಲ್ಲಿ ನಿಮಗೆ ನಿಮ್ಮ ಟೈಮಿಗೆ, ನಿಮ್ಮ ಕ್ಯಾಪಿಟಲ್ಗೆ, ನಿಮ್ಮ ರಿಸ್ಕ್ಗೆ ಅನುಗುಣವಾಗಿ ಏನ್ ಸ್ಟ್ರಾಟಜೀಸ್ ಬೇಕಾಗುತ್ತೆ ಸೊ ಅದನ್ನ ನಿಮಗೆ ಲೈವ್ ಸೆಷನ್ಸ್ ಗಳಲ್ಲಿ ತಿಳಿಸ್ಕೊಡ್ತೀವಿ. ರೈಟ್. ಸೊ ಈ ಕೊನೆ ವಿಡಿಯೋದಲ್ಲಿ ಈ ಒಂದು ಕೊನೆ ಸಬ್ಜೆಕ್ಟ್ ಅಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ದಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ರೈಟ್. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ. ಸೊ ಅಗೈನ್ ನಿಮಗೆ ಈಗಾಗಲೇ ನೀವೇನ್ ಕಲ್ತಿದ್ದೀರಾ ಅದೆಲ್ಲವೂ ಕೂಡ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಸೊ ಇದನ್ನ ಕೂಡ ಖಂಡಿತವಾಗ್ಲೂ ಪ್ರತಿ ಒಬ್ರು ನೋಟ್ಸ್ ಮಾಡ್ಕೋಬೇಕು. ಇದು ಒನ್ ಟೈಮ್ ನಿಮಗೆ ಟಾಸ್ಕ್ ಇರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಇದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಬಂದ್ಬಿಡ್ತು ಅಂತಂದ್ರೆ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೊಂದು ಬೇಸಿಕ್ ಆದಂತ ಒಂದು ವಿಚಾರ ಕೂಡ ಹೌದು. ರೈಟ್. ಓಕೆ, ಸೊ ಲೆಟ್ಸ್ ಹಾವ್ ದಟ್ ಕ್ಯಾಲ್ಕುಲೇಷನ್ ಬೋರ್ಡ್ ಆನ್ ಫ್ರಂಟ್ ಆಫ್ ದ ಸ್ಕ್ರೀನ್. ಸೊ ಇಲ್ಲಿ ನಾವು ನೋಡೋದಾಯ್ತು ಅಂದ್ರೆ ನಾವು ಎಷ್ಟು ರಿಸ್ಕ್ ಅನ್ನು ತಗೋಬೇಕು ಅಂತ ನೋಡೋದಾಯ್ತು ಅಂದ್ರೆ ಮೊದಲನೇದಾಗಿ ನೀವು ಟ್ರೇಡಿಂಗ್ಗೆ ಅಂತ ನೀವು ಎಷ್ಟು ಕ್ಯಾಪಿಟಲ್ ಅನ್ನ ಅಲೋಕೇಟ್ ಮಾಡ್ತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನ್ ಸೇವಿಂಗ್ಸ್ ಇದೆ ಅಥವಾ ನೀವೇನ್ ಅರ್ನ್ ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಟ್ರೇಡಿಂಗ್ಗೆ ಅಂತ ಒನ್ ಸರ್ಟನ್ ಆಫ್ ಅಮೌಂಟ್ ಅನ್ನ ಮಾತ್ರ ಅಲೋಕೇಟ್ ಮಾಡಬೇಕು. ಓಕೆ, ಬರೋಂತ ಅಷ್ಟು ದುಡ್ಡನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಇರುವಂತ ಕಮಿಟೆಡ್ ಅಮೌಂಟ್ ಅಂದ್ರೆ ಕಮಿಟ್ಮೆಂಟ್ ಇರುವಂತ ಒಂದಷ್ಟು ಅಮೌಂಟ್ ಇರುತ್ತೆ. ನಾನು ಫೀಸ್ ಕಟ್ಟಬೇಕು ಅಂತನೋ, ಅಥವಾ ಬೇರೆ ಯಾರಿಗೂ ದುಡ್ಡು ಕೊಡಬೇಕು ಅಂತನೋ, ಬಾಡಿಗೆ ಕಟ್ಟಬೇಕು ಅಂತನೋ, ಅಥವಾ ಲೋನ್ ತಗೊಂಬಂದೆ ಅಂತನೋ, ಅಥವಾ ಯಾರೋ ಫ್ರೆಂಡ್ ಹತ್ರ ಇಸ್ಕೊಂಬಂದೆ ಅಂತನೋ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅದೆಲ್ಲದೂ ಕೂಡ ನಿಮ್ಗೊಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಯಾವಾಗ ನೀವು ಪ್ರೆಷರ್ ಇರುವಂತ ಒಂದು ಅಮೌಂಟ್ ಅನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಕ್ ಬರ್ತೀರಾ, ಅನ್ವಾಂಟೆಡ್ಲಿ ನಿಮ್ಗೊಂದು ಫ್ರೀಯರೋ ಅಥವಾ ಗ್ರೀಡೋ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿಮ್ಮ ಎಮೋಷನ್ ಏನಿರುತ್ತೆ ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಯಾವಾಗ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಅವಾಗ ನೀವು ಡಿಸಿಪ್ಲಿನ್ಡ್ ಆಗಿರಕ್ ಸಾಧ್ಯ ಇಲ್ಲ. ಯಾವಾಗ ನೀವು ಡಿಸಿಪ್ಲಿನ್ಡ್ ಆಗಿರಲ್ಲ ಅವಾಗ ನಿಮ್ಮಿಂದ ಪ್ರಾಫಿಟ್ ಮಾಡಕ್ ಆಗಲ್ಲ. ದಿಸ್ ಇಸ್ ರೂಲ್. ಓಕೆ, ಸೊ ನಿಮ್ಮಿಂದ ಏನ್ ಅಫೋರ್ಡ್ ಮಾಡಕ್ ಆಗುತ್ತೆ, ನಿಮ್ಮಿಂದ ಏನ್ ಕಳ್ಕೊಳಕ್ ಆಗುತ್ತೆ ಅದನ್ನ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ತಗೊಂಬನ್ನಿ. ಇನ್ವೆಸ್ಟ್ ಮಾಡೋದಕ್ಕೆ ಫೈನ್. ಓಕೆ, ಫಂಡಮೆಂಟಲ್ಸ್ ಅದು ಇದೆಲ್ಲ ಸ್ವಲ್ಪ ನೋಡಿ, ನೀವು ಒಂದಷ್ಟು ಜನದ್ದು ಸಜೆಷನ್ಸ್ ತಗೊಳ್ಳಿ, ತೊಂದರೆ ಇಲ್ಲ. ಸೊ ಅದಾದ್ಮೇಲೆ ನೀವು ನಿಮ್ಮ ಓನ್ ರಿಸರ್ಚ್ ಮಾಡಿ ನೀವು ಡಿಸಿಷನ್ ತಗೋಬಹುದು. ಇನ್ವೆಸ್ಟ್ ಮಾಡೋದಾದ್ರೆ ಸ್ಪಾಟ್ ಅಲ್ಲಿ ಮಾಡೋದಾದ್ರೆ. ಬಟ್ ನೀವು ಲಿವರೇಜ್ ಯೂಸ್ ಮಾಡ್ತಾ ಇದ್ದೀರಾ, ಮಾರ್ಜಿನ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಥವಾ ಆಪ್ಷನ್ಸ್ ಅಲ್ಲೋ ಫ್ಯೂಚರ್ಸ್ ಅಲ್ಲೋ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯು ಶುಡ್ ಇನ್ವೆಸ್ಟ್ ಓನ್ಲಿ ನಿಮ್ಮಿಂದ ಏನ್ ಕಳ್ಕೊಳಕ್ ಆಗುತ್ತೆ, ಏನನ್ನ ನೀವು ಅಫೋರ್ಡ್ ಮಾಡಕ್ ಆಗುತ್ತೆ ಅಷ್ಟನ್ನ ಮಾತ್ರ ಎಟ್ ಬಿಗಿನಿಂಗ್ ಲೆವೆಲ್ ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ರಿಸ್ಕ್ ಏನು ಅಂತ ಅರ್ಥ ಆಗೋವರೆಗೂ, ನಿಮ್ಮ ಮೇಲೆ ನಿಮಗೆ ಒಂದು 100% ಕಾನ್ಫಿಡೆನ್ಸ್ ಅನ್ನೋದು ಬರೋವರೆಗೂ ಯಾವುದೇ ಕಾರಣಕ್ಕೂ ಜಾಸ್ತಿ ಅಮೌಂಟ್ ಅಕೌಂಟ್ ಟ್ರೇಡ್ ಮಾಡಬೇಡಿ. ದಿಸ್ ಇಸ್ ಮೈ ಪರ್ಸನಲ್ ಅಡ್ವೈಸ್. ಓಕೆ, ಸೊ ಲೆಟ್ಸ್ ಅಸ್ಯೂಮ್ ಇವಾಗ ಎಕ್ಸಾಂಪಲ್ಗೆ ಒಂದು 10,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು 10,000 ನನ್ನ ಟ್ರೇಡಿಂಗ್ ಕ್ಯಾಪಿಟಲ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಒಂದು 10,000 ನನ್ನ ಹತ್ರ ಹೋಲ್ ಮಂತ್ಗೆ, ಕಂಪ್ಲೀಟ್ ಮಂತ್ಗೆ ಯೂಸ್ ಮಾಡೋದಕ್ಕೆ ಮೊದಲನೇದಾಗಿ ಇದು ನನ್ನ ಹತ್ರ ಇರಬೇಕು. ರೈಟ್. ಸೊ ನಾನು ಸುಮ್ಮನೆ ಹೋಗ್ಬಿಟ್ಟು ನಾನು 10,000ನ ಒಂದೇ ಟ್ರೇಡಲ್ಲಿ ಹಾಕಿ ಟ್ರೇಡ್ ಮಾಡೋದಲ್ಲ. ಓಕೆ, ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಟ್ರೇಡಿಂಗ್ ಕ್ಯಾಪಿಟಲ್ ಅನ್ನ 1 ಮಂತ್ ನಾನು ಯೂಸ್ ಮಾಡಬೇಕು. 1 ಮಂತ್ ಇಟ್ ಮೀನ್ಸ್ 20 ಡೇಸ್, 20 ಟ್ರೇಡಿಂಗ್ ಡೇಸ್. ರೈಟ್. ಸೊ ಯಾಕೆ ಅನ್ನೋ ಕ್ಯಾಲ್ಕುಲೇಷನ್ ಅನ್ನ ನಾನು ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ಹೇಳಿರ್ತೀನಿ ಯಾಕೆ 20 ಅಂತ. ಸೊ ಹಾಲಿಡೇಸ್ ಎಲ್ಲ ಲೆಕ್ಕ ಮಾಡಿದ್ರೆ ಅವರೇಜ್ ಆಗಿ 20 ಡೇಸ್ ಬರುತ್ತೆ. ಸೊ ನಂಬರ್ ಆಫ್ ಟ್ರೇಡ್ ಟೇಕನ್ ಇನ್ ಅ ಮಂತ್. ಓಕೆ, ಒಂದು ದಿವಸಕ್ಕೆ ಒಂದು ಟ್ರೇಡ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ 20.
ಓಕೆ, ನಾನು ಒಂದ್ ದಿವಸಕ್ಕೆ ಒಂದು ಅಂತ 20 ತಗೊಂಡಿದ್ದೀನಿ. ಇನ್ ಕೇಸ್ ಇದು 40 ಇತ್ತು ಅಂತಂದ್ರೆ ನೀವು 40 ಮಾಡಿ, 60 ಇತ್ತು ಅಂದ್ರೆ 60 ಮಾಡಿ, ಇಟ್ಸ್ ಅಪ್ ಟು ಯು ಒಂದ್ ದಿವಸಕ್ಕೆ ನೀವು ಎಷ್ಟು ಟ್ರೇಡ್ ತಗೊಳ್ತಾ ಇದ್ದೀರಾ ಅಂತ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಕ್ಯಾಪಿಟಲ್ ಏನಿದೆ ಅದನ್ನ ಬರ್ಕೊಳ್ಳಿ, ಡಿವೈಡೆಡ್ ಬೈ ನಂಬರ್ ಆಫ್ ಟ್ರೇಡ್ ನೀವು ಎಷ್ಟು ಮಾಡ್ತೀರಾ, ಎಷ್ಟು ನಂಬರ್ ಆಫ್ ಟ್ರೇಡ್ ನೀವು ಎಷ್ಟು ಮಾಡ್ತೀರಾ ಅನ್ನೋದನ್ನ ನೀವು ಇಲ್ಲಿ ಮಾಡ್ಕೋಬೇಕು. ಸೊ ಅಲ್ಲಿಗೆ ಎಷ್ಟಾಯ್ತು, ಸೊ 500 ಆಯ್ತು. ಅಂದ್ರೆ ಒಂದು ದಿವಸದಲ್ಲಿ, ಸೊ ಇಲ್ಲಿ ನಾವು 20 ಡೇಸ್ ತಗೊಂಡಿದೀವಿ. ಓಕೆ, ಸೊ ನೀವು ಡೇಸ್ ತಗೊಂಡು ಅದಾದ್ಮೇಲೆ ನೀವು ಅದನ್ನ ಡಿವೈಡೆಡ್ ಬೈ ನಂಬರ್ ಆಫ್ ಟ್ರೇಡ್ಸ್ ಅಂತ ಕೂಡ ತಗೋಬಹುದು, ಏನ್ ತೊಂದರೆ ಇಲ್ಲ. ಸೊ ಇಲ್ಲಿ ನಾವು ಡೇಸ್ ಅನ್ನ ತಗೊಂಡಿರ್ತೀವಿ. ಸೊ ಅಲ್ಲಿ 500 ರುಪೀಸ್. ಸೊ ಅಲ್ಲಿಗೆ ನನಗೆ ಒಂದು ತಿಂಗಳಲ್ಲಿ ನಾನು 20 ಟ್ರೇಡ್, ಓಕೆ, ಅಥವಾ 20 ದಿವಸ ನಾನು ಮಾಡ್ತೀನಿ ಅಂದ್ರೆ ಸೊ ಅಲ್ಲಿಗೆ 500, ಒಂದ್ ದಿವಸಕ್ಕೆ ನಾನು 500 ರೂಪಾಯಿ ಲಾಸ್ ಅನ್ನ ಅಫೋರ್ಡ್ ಮಾಡಬಹುದು. ಅಲ್ಲಿಗೆ 20 ದಿವಸ ನಾನು ಟ್ರೇಡ್ ಅನ್ನ ಲಾಸ್ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ಕೊನೆ ದಿವಸವರೆಗೂ ನನ್ನ ಹತ್ರ ಈ 500 ರೂಪಾಯಿ ಏನಿರುತ್ತೆ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಸೊ ಯು ಶುಡ್ ಪ್ಲಾನ್ ಅಥವಾ ಯು ಶುಡ್ ಟೇಕ್ ಮ್ಯಾಕ್ಸಿಮಮ್ ಪರ್ ಡೇ ರಿಸ್ಕ್ ಎಷ್ಟಪ್ಪ ಅಂದ್ರೆ 500 ರೂಪಾಯಿ. ಒಂದ್ ವೇಳೆ ನಾನು 2 ಟ್ರೇಡ್ ಮಾಡ್ತೀನಿ ಅಂದ್ರೆ ಇದರಿಂದ 500 ನ ಎಷ್ಟು ಟ್ರೇಡ್ ಮಾಡ್ತೀರಾ ಅದರಿಂದ ಡಿವೈಡೆಡ್ ಮಾಡಿ. ಫಾರ್ ಎಕ್ಸಾಂಪಲ್ 2 ಅಂದ್ರೆ 250 ರೂಪಾಯಿ ಬರುತ್ತೆ. ಓಕೆ, ನಾನು 3 ಮಾಡ್ತೀನಿ ಅಂದ್ರೆ ಸೊ ನಿಮ್ಗೆ ಏನ್ ಕ್ಯಾಲ್ಕುಲೇಷನ್ ಬೇಕು, ನೀವು ಎಷ್ಟು ಟ್ರೇಡ್ ಮಾಡ್ತೀರಾ ಅದರಿಂದ ಮತ್ತೆ ಅದನ್ನ ನೀವು ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನನ್ನ ಕೇಳಿದ್ರೆ ನಾನು ನಿಮ್ಗೆ ಏನ್ ಬೆಸ್ಟ್ ಅಡ್ವೈಸ್ ಹೇಳ್ತೀನಿ ಅಂದ್ರೆ 500 ರುಪೀಸ್ ಏನಿರುತ್ತೆ ಸೊ ಅದನ್ನ ನಾವು ಇಟ್ಕೊಂಡಿದೀವಿ ಅಂತಂದ್ರೆ ಮೊದಲನೇ ಟ್ರೇಡ್, ಫಸ್ಟ್ ಟ್ರೇಡ್ 500 ರುಪೀಸ್ ಅಲ್ಲೇ ಟ್ರೇಡ್ ತಗೊಳ್, ಒಂದೇ ಟ್ರೇಡ್ ನೀವು ಮಾಡಿ. ಒಂದ್ ವೇಳೆ ನಿಮಗೆ ಫಸ್ಟ್ ಟ್ರೇಡ್ ಅಲ್ಲಿ ಎಸ್ ಇಟ್ಟಾಯ್ತಾ, ನೋ ಮೋರ್ ಟ್ರೇಡ್. ಯಾವುದೇ ಕಾರಣಕ್ಕೂ ಮತ್ತೆ ಟ್ರೇಡ್ ಅನ್ನ ತಗೊಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನಮ್ಮ ಎಮೋಷನ್ ಏನಿರುತ್ತೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಒಂದ್ಸತಿ ನಾವು ಲಾಸ್ ಅನ್ನ ಮಾಡ್ಕೊಂಡ್ರೆ ನಾವು ರಿವೆಂಜ್ ಟ್ರೇಡ್ ಹೋಗ್ಬಿಡ್ತೀವಿ, ಹೆಂಗಾದ್ರೂ ಬಿಟ್ಟಿರೋ ದುಡ್ಡನ್ನು ಹಿಡಿಬೇಕು ಅಂತ ಹೋಗ್ಬಿಡ್ತೀವಿ. ಸೊ ನಾವು ಮಾರ್ಕೆಟ್ ನಾವ್ ಹೇಳಿ ಕೇಳುತ್ತೆ ಅನ್ನೋ ಲೆಕ್ಕದಲ್ಲಿ ಹೋಗ್ಬಿಟ್ಟು ನಾವೇನೇನೋ ಮಾಡಕ್ ಹೋಗ್ಬಿಡ್ತೀವಿ. ಹಾಗಾಗಿ 500 ಇಟ್ಕೊಳ್ಳಿ. ಪ್ರಾಫಿಟ್ ಆಯ್ತಾ ಇನ್ನೊಂದು ಟ್ರೇಡ್ ಟ್ರೈ ಮಾಡಿ, ಮತ್ತೆ ಪ್ರಾಫಿಟ್ ಆಯ್ತಾ ಇನ್ನೊಂದು ಟ್ರೇಡ್ ಟ್ರೈ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಮೊದಲನೇ ಟ್ರೇಡ್ ಲಾಸ್ ಆಯ್ತಾ ಮತ್ತೆ ಮಾಡಕ್ ಹೋಗ್ಬೇಡಿ. ಸೊ ಇದು ನನ್ನ ಕಡೆಯಿಂದ ನಿಮ್ಗೆ ಇರುವಂತ ರೆಕಮೆಂಡೇಶನ್. ಒಂದ್ ದಿವಸಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 1 ಅಥವಾ 2 ಟ್ರೇಡ್ ಮಾತ್ರ ಮಾಡಿ. ಮೂರನೇ ಟ್ರೇಡ್ ನೀವು ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತೀರಾ, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅಪ್ರಾಕ್ಸಿಮೇಟ್ಲಿ 1 ಲಕ್ಷವರೆಗೂ ಕ್ಯಾಪಿಟಲ್ ಇಟ್ಟಿದ್ದೀರಾ ಅಂದ್ರೆ ನೀವು ಮಾಡ್ಬೋದು. ಬಟ್ ನನ್ನ ಪ್ರಕಾರ ನಾನ್ ಪರ್ಸನಲಿ ಮಾಡಲ್ಲ. ಸೊ 1 ಅಥವಾ 2 ಟ್ರೇಡ್ ಮ್ಯಾಕ್ಸಿಮಮ್ ಇಸ್ ಎನಫ್. ಓಕೆ, ಸೊ ನಿಮಗೆ 5 ಮಿನಿಟ್ಸ್ 15 ಮಿನಿಟ್ಸ್ ಫಾಲೋ ಮಾಡೋರಾದ್ರೆ ದಟ್ ಈಸ್ ಮೋರ್ ದನ್ ಎನಫ್. ಸೊ ಅದಕ್ಕಿಂತ ಕಡಿಮೆ ಟೈಮ್ ಫ್ರೇಮ್ ಫಾಲೋ ಮಾಡೋರಾದ್ರೆ 2-3 ಟ್ರೇಡ್ ಮಾಡ್ತಾರೆ. ಬಟ್ ನನ್ನ ಪರ್ಸನಲ್ ಸಜೆಷನ್ ಆಸ್ ಎ ಬಿಗಿನರ್ ಆಗಿ ನೀವು ಶುರು ಮಾಡಬೇಕಾದ್ರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಓಕೆ, ಸೊ ಈ ಕ್ಯಾಲ್ಕುಲೇಷನ್ ನಿಮಗೆ ಕ್ಲಿಯರ್ ಕಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಥವಾ ನೀವು ರ್ಯಾಂಡಮ್ ಆಗಿ 500 ರುಪೀಸ್ ಅಂತ ಕೂಡ ಇಟ್ಕೋಬಹುದು. ಪರ್ಸೆಂಟೇಜ್ ಬೇಸ್ಡ್ ಅಲ್ಲಿ ನೀವು 500 ರುಪೀಸ್, 600 ರುಪೀಸ್, 1000 ರುಪೀಸ್ ಅಂತ ಇಟ್ಕೋಬಹುದು. ಬಟ್ ಇದು ಕ್ಯಾಲ್ಕುಲೇಟೆಡ್ ಆಗಿರ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದೇನು? ಓಕೆ, ಎವ್ರಿ ಡೇ 500 ಆಯ್ತು, ಎಕ್ಸಿಟಾ? ನನ್ನ ಏನ್ ಅಮೌಂಟ್ ನಾನು ಲಾಸ್ ಮಾಡ್ಕೊಳಕ್ ರೆಡಿ ಇದ್ದೀನಿ, ಆ ಲಾಸ್ ಅನ್ನ ನಾನು, ಆ ಲಾಸ್ ನನಗೆ ಆಗಿದ ತಕ್ಷಣ ಎಕ್ಸಿಟ್ ಆಗ್ಬೇಕಾ? ಎಕ್ಸಾಂಪಲ್, ಇವಾಗ ನಾನು ಒಂದು ಏನು ಜಾಗದಲ್ಲಿ ನನಗೆ ಟ್ರೇಡ್ ಸಿಕ್ಕಿದೆ, ಅಲ್ಲೊಂದು 500 ಪಾಯಿಂಟ್ಸ್ ನನಗೆ ಎಸ್ ಎಲ್ ಬರುತ್ತೆ. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಾಂಪಲ್ ನಾನು ಒಂದು ಲೆಟ್ಸ್ ಶೂಟಿಂಗ್ ಸ್ಟಾರ್ ನನಗೆ ಪ್ಯಾಟರ್ನ್ ಫಾರ್ಮ್ ಆಗಿದೆ, ರೈಟ್, ಒಂದು ಅಪ್ ಟ್ರೆಂಡ್ ಅಲ್ಲಿ. ಸೊ ಇಲ್ಲಿಂದ ನನಗೆ ಶಾರ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಇದೆ. ಇಲ್ಲಿ ನನ್ನ ಎಂಟ್ರಿ, ಇಲ್ಲಿ ನನ್ನ ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸೇ ನನಗೆ 500 ಪಾಯಿಂಟ್ಸ್ ಬರುತ್ತೆ. ಓಕೆ, ಲೆಟ್ಸ್ ಅಸ್ಯೂಮ್ 500 ಪಾಯಿಂಟ್ಸ್ ಅಂದ್ರೆ ನಾನು ಒಂದು 10 ಕ್ವಾಂಟಿಟಿ ತಗೊಂಡಿರ್ತೀನಿ ಅನ್ಕೊಳ್ಳಿ. ಇಲ್ಲಿಗೆ ಬರ್ತಾ ಇದ್ದಂಗೆ 500 ರುಪೀಸ್ ಮೈನಸ್ ತೋರಿಸುತ್ತೆ ನನಗೆ. ಹಂಗಾದ್ರೆ ನಾನು ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಅಗೇನ್ ಇಟ್ಸ್ ಮಿಸ್ಟೇಕ್. ಓಕೆ, ಸೊ 500 ಅನ್ನೋದು ಬರೀ ನಂಬರ್ಸ್ ಗಳಿಂದ ಆಗಿರಬಾರ್ದು, ಕ್ಯಾಲ್ಕುಲೇಷನ್ ಆಗ್ಬೇಕು. ಸೊ ಅಲ್ಲಿಗೆ ನೀವು ಎಷ್ಟು ಕ್ವಾಂಟಿಟಿ ತಗೋಬೇಕು ಅನ್ನೋ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿರಬೇಕು. ಏನೋ ಎಷ್ಟು ಕ್ವಾಂಟಿಟಿ. ಸೊ ಅಲ್ಲಿ ನೀವು 500 ಪಾಯಿಂಟ್ ಸ್ಟಾಪ್ ಲಾಸ್ ಇದ್ದಾಗ ನೀವು 10 ಲಾಟ್ ತಗೊಳ್ಳೋದಲ್ಲ, ಆಕ್ಚುಲಿ ಅಂದ್ರೆ 10 ಕ್ವಾಂಟಿಟಿ ತಗೊಳ್ಳೋದಲ್ಲ, ಒಂದೇ ಒಂದು ಕ್ವಾಂಟಿಟಿ ಮಾತ್ರ ತಗೋಬೇಕು. ವೈ? ಬಿಕಾಸ್ ನಿಮ್ಮ ಎಸ್ ಎಲ್ ಏನಿರುತ್ತೆ ದಟ್ ಈಸ್ ಮ್ಯಾಕ್ಸಿಮಮ್ ಪರ್ ಡೇ ಎಷ್ಟು ನಿಮ್ಮ ಏನು ಸ್ಟಾಪ್ ಲಾಸ್ ಎಷ್ಟು, ಸೊ ನಿಮ್ಮ ರಿಸ್ಕ್ ಎಷ್ಟು, 500 ರೂಪಾಯಿ ಮಾತ್ರ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕ್ಲಿಯರ್ ಆನ್ ಇಟ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವೇನ್ ಮಾಡಬೇಕು, ಫಸ್ಟ್ ರಿಸ್ಕ್ ಪರ್ ಟ್ರೇಡ್ ಓಕೆ ಎಷ್ಟು ಅಂತ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದಂಗೆ 500 ರುಪೀಸ್ ಅಂತ ಅನ್ಕೊಳ್ಳೋಣ. ಸೊ ಡಿವೈಡೆಡ್ ಬೈ ಸ್ಟಾಪ್ ಲಾಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ನೀವು ಯಾವ ಟ್ರೇಡ್ ಅನ್ನ ತಗೊಳಕ್ ಹೋಗ್ತಾ ಇದ್ದೀರಾ ಅದರ ಸ್ಟಾಪ್ ಲಾಸ್ ಎಷ್ಟು.
ಓಕೆ, ಎಷ್ಟು ಪಾಯಿಂಟ್ಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ವರ್ಟರ್ ಆಂಬರ್ ನಾನು ಹೇಳ್ದಂಗೆ ಏನು ಶೂಟಿಂಗ್ ಸ್ಟಾರ್ ಅಪ್ ಟ್ರೆಂಡ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನನಗೆ ಎಸ್ ಎಲ್ ಇಲ್ಲಿ ಎಂಟ್ರಿ, ಇಲ್ಲಿ ಎಸ್ ಎಲ್ ಇದೆ. ಸೊ ಎಸ್ ಎಲ್ ನ ನಾನು ಹಿಂಗ್ ಮೆಜರ್ ಮಾಡಿದಾಗ ಏನ್ ಕಾಣಿಸ್ತಾ ಇದೆ, 10 ರೂಪಾಯಿ ಮೈನಸ್. 10 ರೂಪಾಯಿ ಮೈನಸ್ ಆಯ್ತು ಅಂದ್ರೆ ನನ್ನ ಎಸ್ ಎಲ್ ಹಿಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಅಲ್ಲಿಗೆ ನಾನು ಎಷ್ಟು ನನ್ನ ಸ್ಟಾಪ್ ಲಾಸ್ ಹೇಳ್ತಾ ಇದ್ದೀನಿ, 10 ರೂಪಾಯಿ. ಸೊ ಇದನ್ನ ನೀವು ಡಿವೈಡ್ ಮಾಡಬೇಕು, ಅಂದ್ರೆ 500 10 ರೂಪಾಯಿಂದ ಭಾಗ ಮಾಡ್ಬೇಕು, ಭಾಗಾಕಾರ ಮಾಡ್ತೀವಲ್ವಾ ಆ ರೀತಿ. ಸೊ ಅಲ್ಲಿಗೆ ನಾನು ಒಂದ್ಸನೆ ಅಂದ್ರೆ ಸೊ ಇಲ್ಲಿ ಏನಾಯ್ತು, 50 ಬ್ಯಾಲೆನ್ಸ್ ಆಯ್ತು. ಭಾಗಾಕಾರ ಐ ಥಿಂಕ್ ನಿಮಗೆ ಮಾಡಕ್ ಬರುತ್ತೆ, ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಗೆ ನಾನು 500 rupees ಪರ್ ಡೇ ನನ್ನ ಸ್ಟಾಪ್ ಲಾಸ್ ಅಂಡ್ ನನ್ನ ರಿಸ್ಕ್ ಪರ್ ಟ್ರೇಡ್. ಸೊ ಅಲ್ಲಿಗೆ ನನ್ನ ಸ್ಟಾಪ್ ಲಾಸ್ 10 ರೂಪಾಯಿ ಅಂದ್ರೆ ನನಗೆ ಏನ್ ಆನ್ಸರ್ ಬರುತ್ತೆ, ಇಲ್ಲಿ 50 ಬರುತ್ತೆ. ಸೊ ಅಲ್ಲಿಗೆ ನಾನು ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ 50 ಕ್ವಾಂಟಿಟಿ ಮಾತ್ರ ತಗೋಬೇಕು. ಅಲ್ಲಿಗೆ ನಾನು 50 ಕ್ವಾಂಟಿಟಿ ಅಂದ್ರೆ ಒಂದು ಕ್ವಾಂಟಿಟಿಯಿಂದ 10 ರೂಪಾಯಿ ಹೋಗುತ್ತೆ ಅಂದ್ರೆ 50 ಕ್ವಾಂಟಿಟಿ ಇದ್ದಾಗ 500 ರೂಪಾಯಿ ಹೋಗುತ್ತೆ. ಅಲ್ಲಿಗೆ ನನ್ನ ರಿಸ್ಕ್ ಪರ್ ಟ್ರೇಡ್ ಏನಾಯ್ತು, ಬ್ಯಾಲೆನ್ಸ್ ಆಯ್ತು. ಇಲ್ಲೋಗಿ ನಾನು 100 ತಗೊಳ್ತೀನಿ ಅಂದ್ರೆ ಏನಾಗುತ್ತೆ, 1000 ರೂಪಾಯಿ ಹೋಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ಯು ಶುಡ್ ಬ್ಯಾಲೆನ್ಸ್ ಯುವರ್ ಪೊಸಿಷನ್. ಓಕೆ, ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಬ್ಯಾಲೆನ್ಸ್ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ 500 ರೂಪಾಯಿ ಹೋಯ್ತು ಅಂದ್ರೆ ತಕ್ಷಣ ಎಕ್ಸಿಟ್ ಆಗೋದಲ್ಲ. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ನೀವು ಎಷ್ಟು ತಗೊಂಡ್ರೆ ನಿಮಗೆ ಸ್ಟಾಪ್ ಲಾಸ್ ಇಟ್ಟಾದ್ರೆ ಎಷ್ಟು ಆ ಸೇಮ್ ಅಮೌಂಟ್ ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ನಿಮ್ಗೆ ಇರಬೇಕು. ಸರ್ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು ನನಗೆ ಕಷ್ಟ ಆಗುತ್ತೆ, ಡೌಟ್ ಆಗಿದೆ, ಅಥವಾ ಇದನ್ನೆಲ್ಲ ಮಾಡ್ಬಿಟ್ಟು ರೇಟ್ ತಗೊಳ್ತೀನಿ ಅಂದ್ರೆ ಅದಕ್ಕೆ ಸಾಕಷ್ಟು ಟೈಮ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಐ ವಿಲ್ ಗಿವ್ ಯು ಒನ್ ಶಾರ್ಟ್ ಕಟ್. ಸೊ ಈ ಶಾರ್ಟ್ ಕಟ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನ ನೀವೇನ್ ಮಾಡ್ಬೋದು, ಸಿಂಪಲ್ ಆಗಿ ಹೋಗಿ ನಿಮ್ಮ ಚಾಟ್ ಏನಿರುತ್ತೆ, ಅಂದ್ರೆ ನೀವು ಯಾವ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದೀರಾ, ಸೊ ಅದರಲ್ಲಿ ನೀವು ಯಾವ ಚಾಟ್ ಅನ್ನು ನೋಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಟ್ರೇಡಿಂಗ್ ವ್ಯೂ ನೋಡ್ತಾ ಅಥವಾ ನೀವು ಯಾವ ಒಂದು ಬ್ರೋಕರ್ ಏನೋ ಇದರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಕೂಡ ನೀವು ಹೋಗಿ ಮಾಡ್ಕೋಬಹುದು. ಒಂದ್ ವೇಳೆ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ನೀವು ಯಾವ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅಂದ್ರೆ ಸ್ಟ್ರೈಕ್ ಪ್ರೈಸ್ ಯಾವ್ದು ನಿಮ್ದು ಇರುತ್ತೆ ಅಲ್ಲಿ ನಿಮ್ಗೆ ಪ್ರೀಮಿಯಂ ಚಾರ್ಟ್ ಸಿಗುತ್ತೆ. ಕರೆಕ್ಟಾ? ಅಂದ್ರೆ ನೀವು ಎಷ್ಟು ರೂಪಾಯಿದು ಏನ್ ತಗೊಂಡಿದ್ದೀರಾ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಆಡ್ ಮಾಡಬಹುದು. ಸೊ ಇಲ್ಲಿ ಐ ಥಿಂಕ್ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಜಸ್ಟ್ ನೀವೇನ್ ಮಾಡ್ಬೇಕು, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೊಂದು ಟೂಲ್ ಕಾಣುತ್ತೆ, ರೈಟ್? ಸೊ ಇದನ್ನ ಕ್ಲಿಕ್ ಮಾಡಿ, ಇಲ್ಲಿ ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಅಂತ ಒಂದು ಟೂಲ್ ಇದೆಯಲ್ವಾ. ಸೊ ಇದರಲ್ಲಿ ಲಾಂಗ್ ಪೊಸಿಷನ್ ಅನ್ನೋದನ್ನ, ಎಕ್ಸಾಂಪಲ್ ನಾನು ಲಾಂಗ್ ಪೊಸಿಷನ್ ತಗೊಳ್ತಾ ಇದ್ದೀನಿ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಟಿಕ್ ಮಾಡಿ. ಓಕೆ, ಸೊ ಇದೇನಾಯ್ತು, ಓಪನ್ ಆಯ್ತು. ಸೊ ಇಲ್ಲಿ ನಾವು ಎಷ್ಟು ಸ್ಟಾಪ್ ಲಾಸ್, ಎಕ್ಸಾಂಪಲ್ ಇಲ್ಲಿ ನಮ್ಗೆ ರಿವರ್ಸಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ಸ್ಟಾಪ್ ಲಾಸ್ ನಾವ್ ಎಲ್ಲಿ ಇಡ್ತೀವಿ, ಅದರ ಬಾಟಮ್ ನ ಸ್ವಲ್ಪ ಕೆಳಗಡೆ ಇಡ್ತೀವಿ ಅಂತ ಅನ್ಕೊಳ್ಳೋಣ. ಅಂಡ್ ನಮ್ಮ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಎಷ್ಟು, ಪ್ರೀವಿಯಸ್ ಹೈ. ಕರೆಕ್ಟಾ? ಸೊ ಟಾರ್ಗೆಟ್ ನಾವ್ ಯಾವ ತರ ಇಡ್ತೀವಿ, ಅಫ್ಕೋರ್ಸ್ ನೀವು ಆಬ್ವಿಯಸ್ಲಿ ನೋಡಿರ್ತೀರಾ. ಸೊ ಈ ತರ ನಾವ್ ಇಟ್ಟಿರ್ತೀವಿ. ಕರೆಕ್ಟಾ? ಸೊ ಇದರಲ್ಲಿ ನಾವು ಸೆಟ್ಟಿಂಗ್ ಅನ್ನ ಒಂದ್ಸತಿ ಮಾಡಬೇಕು. ಅದ್ ಮಾಡಿದ್ರೆ ನಾವ್ ಎಷ್ಟು ಕ್ವಾಂಟಿಟಿ ತಗೋಬೇಕು ಅನ್ನೋದನ್ನ ಆಟೋಮೆಟಿಕ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ತೋರಿಸ್ತಿದ್ಯಲ್ವಾ, ಆ ರೀತಿ ನಿಮಗೆ ತೋರಿಸುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವೆರಿ ಸಿಂಪಲ್, ಇದನ್ನ ಮತ್ತೊಂದ್ಸತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದೇನಾಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ ಸೈಜ್ ಅಂತ ಇದೆ. ಓಕೆ, ಅದು ಡಿಫಾಲ್ಟ್ ಆಗಿ 1 ಲಕ್ಷ ಇರುತ್ತೆ. ಅದನ್ನ ನೀವು ನಿಮ್ಮ ಕ್ಯಾಪಿಟಲ್, ಟ್ರೇಡಿಂಗ್ ಕ್ಯಾಪಿಟಲ್ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಸೆಟ್ ಮಾಡಿ. ಓಕೆ, ಎಕ್ಸಾಂಪಲ್ ನಾನು ಇಲ್ಲಿ 10,000 ರೂಪಾಯಿ ಅಂತ ಸೆಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ರಿಸ್ಕ್ 25 ಏನೋ ಇರುತ್ತೆ ಅಲ್ಲಿ ಡಿಫಾಲ್ಟ್. ಅದನ್ನ 1%, 2%, 3%, 5%, ವಾಟ್ ಎವರ್ ನೀವೆಷ್ಟು ರಿಸ್ಕ್ ತಗೊಳ್ತಾ ಇದ್ದೀರಾ ಅದನ್ನ ಪರ್ಸೆಂಟೇಜ್ ಅಲ್ಲಿ ನೀವು ಬೇಕಾದ್ರೆ ಇಡಬಹುದು. ಒಂದ್ ವೇಳೆ ನಿಮಗೆ ಪರ್ಸೆಂಟೇಜ್ ಕನ್ಫ್ಯೂಸ್ ಆಗ್ತಿದೆ ಅನ್ನೋದಾದ್ರೆ ನನ್ನ ಕೇಳಿದ್ರೆ ಇಂಟರ್ಡೇಗೆ 2% ಗಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಅಂಟಿಲ್ ಅನ್ಲೆಸ್ ನಿಮ್ಮ ಕ್ಯಾಪಿಟಲ್ 1 ಲಕ್ಷಕ್ಕಿಂತ ಮೇಲ್ಗಡೆ ಇರೋವರೆಗೂ ನೀವೇನ್ ಮಾಡ್ಬೋದು, ಒಂದು 5% ವರೆಗೂ ತಗೋಬಹುದು. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಕ್ಯಾಪಿಟಲ್ ನಾವು ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದೀವಿ ಅಂದ್ರೆ ವಿ ಕಾಂಟ್ ಮೇಕ್ ಮನಿ, ರೈಟ್? ಸೊ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ, 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ 2% ಗಿಂತ ಜಾಸ್ತಿ ರಿಸ್ಕ್ ಅನ್ನ ತಗೊಳಕ್ ಹೋಗ್ಬೇಡಿ. ಓಕೆ, ಸೊ ನನಗೆ ಪರ್ಸೆಂಟೇಜ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲ್ಲಿ ಹೋಗಿ ಸೆಟ್ಟಿಂಗ್ ಅಲ್ಲಿ INR ಅಂತ ಇಡಿ. ಸೊ ದಟ್ ನೀವು ಇಲ್ಲಿ ಮ್ಯಾನ್ಯಲಿ ಟೈಪ್ ಮಾಡ್ಕೋಬಹುದು. ಸೊ 200, 500, 600, 1000, ವಾಟ್ ಎವರ್. ಸೊ ಇಲ್ಲಿ ನೀವು ಕ್ಯಾಪಿಟಲ್ ಎಷ್ಟಿದೆ ನಿಮ್ದು ಟ್ರೇಡಿಂಗ್ ಕ್ಯಾಪಿಟಲ್ ಅದನ್ನ ಹಾಕಿ, ಇಲ್ಲಿ ನೀವು ಎಷ್ಟು ರಿಸ್ಕ್ ತಗೋತೀರಾ ಅದನ್ನ ಹಾಕಿ. ಅದಾದ್ಮೇಲೆ ಏನು ಮಾಡಬೇಡಿ, ಜಸ್ಟ್ ಓಕೆ ಅಷ್ಟೇ. ಕ್ಲಿಯರ್? ಸೊ ಇಲ್ಲಿ ಏನ್ ಆಗುತ್ತೆ ನೋಡಿ, ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ಟಾರ್ಗೆಟ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಅಮೌಂಟ್ ಎಷ್ಟು, ಸೊ 3.8 ಪೈಸಾ, 80 ಪೈಸಾ. ಓಕೆ, ಇಲ್ಲಿಂದ ಇಲ್ಲಿಗೆ 3 ರೂಪಾಯಿ 80 ಪೈಸಾ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅಷ್ಟು ಪಾಯಿಂಟ್ಸ್ ಮೇಲ್ಗಡೆ ಬರುತ್ತೆ ಅಂತ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಈ 76 ಇವೆಲ್ಲ ಟಿಪ್ಸ್ ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಸೊ ಇಲ್ಲಿ ನಿಮಗೆ 1316 rupees ಅಂತ ಏನ್ ಕಾಣಿಸ್ತಾ ಇದೆಯಲ್ವಾ, ಅದೇನಪ್ಪಾ ಅಂದ್ರೆ 10,000 ರೂಪಾಯಿ ಇರುವಂತ ಕ್ಯಾಪಿಟಲ್. ಸೊ ನೀವು ಈ ಪಾಯಿಂಟ್ ಬಂದ್ರಿ ಅಂದ್ರೆ ನಿಮ್ಮ ಹತ್ರ ಎಷ್ಟು ರೂಪಾಯಿ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ
316 ರೂಪಾಯಿ, ಅಲ್ಲಿಗೆ 316 ರೂಪಾಯಿ ನಿಮ್ಮ ಪ್ರಾಫಿಟ್. ಓಕೆ, ಅದು ತೋರಿಸ್ತಾ ಇದೆ. ಅಂಡ್ ಇಲ್ಲಿ ನೀವು ನೋಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಆಗಿ ಕ್ವಾಂಟಿಟಿ QTY ಎಷ್ಟು ತಗೊಳಕ್ ಹೇಳ್ತಾ ಇದೆ, 83. ಸೊ ಅದಕ್ಕೂ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ತೋರಿಸ್ತಾ ಇದೆಯಾ ಅಂತ. ನೋಡಿ ಇಲ್ಲಿ ಕೆಳಗಡೆ ಇರೋದು ಸ್ಟಾಪ್ ಲಾಸ್, ಸ್ಟಾಪ್ ಅಂತ ಇದೆಯಲ್ಲ 2.4 ಪೈಸಾ, ಅಲ್ಲಿಗೆ ನೀವು ಅಷ್ಟು ರಿಸ್ಕ್ ಅನ್ನ ತಗೊಳ್ತಾ ಇದ್ದೀರಾ, ಪರ್ಸೆಂಟೇಜ್ ಅಲ್ಲಿ ತೋರಿಸ್ತಾ ಇದೆ. ಅಂಡ್ ಇಲ್ಲಿ 9800, ಇದು ಡಿಫಾಲ್ಟ್ ಯಾವಾಗ್ಲೂ ನಿಮಗೆ 9800ಗೆ ತೋರಿಸುತ್ತೆ. ಯಾಕೆಂದ್ರೆ ನಾವ್ ಇಟ್ಟಿರೋದೇ 200 ರೂಪಾಯಿ ಮಾತ್ರ ರಿಸ್ಕ್ ಅಲ್ಲಿ. ಸೊ ಹಾಗಾದ್ರೆ ವ್ಯತ್ಯಾಸ ಏನಾಗುತ್ತೆ, ನೀವು ಇದನ್ನ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ಕ್ವಾಂಟಿಟಿ ಏನಾಯ್ತು, ಕಮ್ಮಿ ಆಯ್ತು. ಬಟ್ ಇಲ್ಲಿ ಏನಾಗಿಲ್ಲ, ಏನು ವ್ಯತ್ಯಾಸ ಆಗಿಲ್ಲ, ಯಾಕಂದ್ರೆ ನೀವು ರಿಸ್ಕ್ ಅಷ್ಟೇ ಇಟ್ಟಿದ್ದೀರಾ. ಸೊ ಅಲ್ಲಿಗೆ ನಿಮಗೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ನೀವು ಸ್ಟಾಪ್ ಲಾಸ್ ದೊಡ್ಡದಾಗ್ತಾ ಹೋದ್ರೆ. ಅದೇ ಸ್ಟಾಪ್ ಲಾಸ್ ಚಿಕ್ಕದಾಯ್ತು ಅನ್ಕೊಳ್ಳಿ, ಕ್ವಾಂಟಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರೈಟ್, ಸೊ ಅಲ್ಲಿಗೆ 190 ಕ್ವಾಂಟಿಟಿ ನಾನು ತಗೊಳ್ತೀನಿ ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಅಂದ್ರೆ, ಸೊ ಇಲ್ಲಿಗೆ ನನಗೆ ಇಟ್ಟಾಯ್ತು ಅಂದ್ರೆ ₹1 ಮೈನಸ್ ಆಯ್ತು ಅಂದ್ರೆ ನಾನು 9800 ರೂಪಾಯಿ ನನ್ನ ಹತ್ರ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಅದೇ ನನ್ನ ಟಾರ್ಗೆಟ್ ರೀಚ್ ಆಯ್ತು ಅಂದ್ರೆ 10,723 ರೂಪಾಯಿ ಆಗುತ್ತೆ. ಕ್ಲಿಯರ್? ಸೊ ಅದೇ ತರ ಒಂದ್ ವೇಳೆ ನನ್ನ ಸ್ಟಾಪ್ ಲಾಸ್ ಇಲ್ಲಿಗಿತ್ತು ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಯ್ತು, ನನ್ನ ಕ್ವಾಂಟಿಟಿ 86 ರೂಪಾಯಿ ಆಯ್ತು, ಬಟ್ ಅವಾಗ ಬ್ಯಾಲೆನ್ಸ್ ಎಷ್ಟಿರುತ್ತೆ, 9800 ರೂಪಾಯಿ ಇರುತ್ತೆ. ವೈ? ಬಿಕಾಸ್ ನಾವು ಕಡಿಮೆ ಕ್ವಾಂಟಿಟಿ ತಗೊಂಡಿದ್ದೀವಿ, ಹಾಗಾಗಿ. ಸೊ ನನ್ನ ಪ್ರಾಫಿಟ್ ಏನಾಯ್ತು, 10,380 ರೂಪಾಯಿ. ಯಾಕೆ, ನಾವು ಕ್ವಾಂಟಿಟಿ ಕಡಿಮೆ ತಗೊಂಡಿದ್ದೀವಿ. ಕ್ಲಿಯರ್? ಸೊ ಅಲ್ಲಿಗೆ ಇಲ್ಲಿಂದ ನೀವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಇದನ್ನ ನಾವು ಟೆಕ್ನಿಕಲಿ ಯೂಸ್ ಮಾಡೋದೇನಕ್ಕೆ ಅಂದ್ರೆ ರಿಸ್ಕ್ ಟು ರಿವಾರ್ಡ್ ಚೆಕ್ ಮಾಡೋದಕ್ಕೆ. ಅಂದ್ರೆ ನನ್ನ ಸ್ಟಾಪ್ ಲಾಸ್ ಅಂಡ್ ನನ್ನ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಏನು, ಸೊ ಅಲ್ಲಿಗೆ ನಾನು ಎಷ್ಟು ರಿವಾರ್ಡ್ ತಗೊಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ರಿವಾರ್ಡ್ ರೇಷಿಯೋ. ಓಕೆ, ಸೊ ಇಲ್ಲಿ ರಿಸ್ಕ್ ಬಂದು 1 ಇದ್ದೇ ಇರುತ್ತೆ ಕಾಮನ್ ಆಗಿ. ಅದಕ್ಕೆ ನನಗೆ ಸಿಗ್ತಾ ಇರುವಂತ ರಿವಾರ್ಡ್ ಎಷ್ಟು, 1.5 ಪಟ್ಟು. ಓಕೆ, ₹1ಗೆ ₹1.65 ರಿಸ್ಕ್ ರಿವಾರ್ಡ್. ಓಕೆ, ಸೊ ಇದು ನಾನು ಜಾಸ್ತಿ ಮಾಡಿದ್ರೆ ರಿವಾರ್ಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ನಿಮ್ಗೆ 1:1.5 ರಿವಾರ್ಡ್ ನಾವು ತಗೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಇಷ್ಟು ಬರುತ್ತಾ ಅಂತ ನೋಡ್ಬೇಕು ನೀವು. ಓಕೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಇಷ್ಟು ಬರುತ್ತಾ ಅಂದ್ರೆ, ಈ ಸ್ವಿಂಗ್ ಇಲ್ಲಿವರೆಗೂ ಇದೆಯಲ್ವಾ, ಸೊ ಇದು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು ಈ ರಿವಾರ್ಡ್ ನನಗೆ ಓಕೆ. 1:1 ರಿವಾರ್ಡ್ ದಯವಿಟ್ಟು ತಗೊಳಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಿಮಗೆ ಲೂಸಿಂಗ್ ಟ್ರೇಡ್ ಆಯ್ತು ಅಂತಂದಾಗ ನಿಮಗೆ ಓವರ್ ಆಲ್ ಪ್ರಾಫಿಟಬಲ್ ನೋಡಕ್ ಆಗೋದಿಲ್ಲ. ಹಾಗಾಗಿ ಓಕೆ, ಸೊ ಅಲ್ಲಿಗೆ ನಾವು ರಿಸ್ಕ್ ಟು ರಿವಾರ್ಡ್ ಕನ್ಫರ್ಮ್ ಆಯ್ತು, ಕ್ವಾಂಟಿಟಿ ಎಷ್ಟು ಕನ್ಫರ್ಮ್ ಆಯ್ತು, ಸ್ಟಾಪ್ ಲಾಸ್ ಎಷ್ಟು ಕನ್ಫರ್ಮ್ ಆಯ್ತು, ಟಾರ್ಗೆಟ್ ಎಷ್ಟು ಕನ್ಫರ್ಮ್ ಆಯ್ತು. ಇನ್ನೇನ್ ಪೆಂಡಿಂಗು, ಎಕ್ಸಿಕ್ಯೂಷನ್. ಸೊ ಬೈ ಸೆಲ್ ಅನ್ನೋ ಅಂತ ಫೈನಲ್ ಬಟನ್ ಅನ್ನ ಒತ್ತೋ ಅಂತ ಟೈಮ್. ರೈಟ್, ಸೊ ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ. ಸೊ ಎಂಟ್ರಿ ಗೊತ್ತಾಯ್ತು, ಸ್ಟಾಪ್ ಲಾಸ್ ಗೊತ್ತಾಯ್ತು, ಟಾರ್ಗೆಟ್ ಗೊತ್ತಾಯ್ತು, ಎಕ್ಸಿಕ್ಯೂಷನ್. ರೈಟ್, ಸೊ ಇದರಲ್ಲಿ ನಿಮ್ಗೆ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಕನ್ಫ್ಯೂಷನ್ ಇರಕ್ ಸಾಧ್ಯ ಇಲ್ಲ, ಆಸ್ ಆಫ್ ನೋ ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಸೊ ನಿಮಗೆ ಫರ್ದರ್ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ನಥಿಂಗ್ ಟು ವರಿ. ಸೊ ಇದು ನಮ್ಮ ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ನ ಫೈನಲ್ ಟೆಕ್ನಿಕಲ್ ನಾಲೆಜ್ ಅನ್ನ ಹೇಳ್ಕೊಡುವಂತ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಕ್ರಾಶ್ ಕೋರ್ಸ್ ಮುಕ್ತಾಯ ಆಗ್ತಾ ಇದೆ. ಸೊ ಫೈನಲ್ ಮೆಸೇಜ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಡ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನೀವು ಅಡ್ವಾನ್ಸ್ ಮಾಡೋದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಸ್ಟ್ರಾಟಜೀಸ್ ಲೈವ್ ಸೆಷನ್ಸ್ ಅಲ್ಲಿ ಇರುತ್ತೆ. ಅಕಾರ್ಡಿಂಗ್ ಟು ದ ಪರ್ಸನ್, ಟೈಮ್ ಫ್ರೇಮ್, ಕ್ಯಾಪಿಟಲ್, ರಿಸ್ಕ್, ಇದೆಲ್ಲದ್ರಿಂದ ನಿಮಗೆ ಸ್ಟ್ರಾಟಜೀಸ್ ಏನಾಗುತ್ತೆ, ವೇರಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕ್ರಾಶ್ ಕೋರ್ಸ್ ಅಲ್ಲಿ ನಾವು ಸ್ಟ್ರಾಟಜೀಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ನೀವು ಯಾರು ಅನ್ಯತಾ ಭಾವಿಸಲ್ಲ ಅಂತ ಅನ್ಕೊಳ್ತೀನಿ. ಸೊ ನಮ್ದೇನ್ ಲೈವ್ ಸೆಷನ್ಸ್ ಆಗುತ್ತೆ, ವೆಬಿನಾರ್ಸ್ ಆಗುತ್ತೆ, ಅಥವಾ ಸ್ಟ್ರಾಟಜೀಸ್ಗೆ ಅಂತಾನೆ ಕೆಲವೊಂದು ವಿಡಿಯೋಸ್ ಅನ್ನ ನಾವು ಇಫ್ ಪಾಸಿಬಲ್ ನಾವು ಎಷ್ಟು ಏನು ಬೇಗ ಕೊಡಕ್ಕಾಗತ್ತೆ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಈ ಒಂದು ಕ್ರಾಶ್ ಕೋರ್ಸ್ ಅನ್ನ ನೀವೀಗ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿದೀರಾ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಫಾರ್ ಕಂಪ್ಲೀಟಿಂಗ್ ಕಂಪ್ಲೀಟ್ ಕೋರ್ಸ್. ಅಂಡ್ ನೀವು ಜಾಸ್ತಿ ಮತ್ತಷ್ಟು ಪ್ರಾಫಿಟ್ಸ್ ಅನ್ನ ಮಾಡಬೇಕು ಅಂತ ವಿಶ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಹಾಗೂ ಫೈನಲ್ ಮೆಸೇಜ್ ಏನಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಮಿಸ್ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಿ ಯು ಆಲ್, ಟೇಕ್ ಕೇರ್.